ಸೊ BBMP ಏಕತಾ ಬರುತ್ತೆ. BBMP ಏಕತಾ ಬರುತ್ತೆ. ನೆಕ್ಸ್ಟ್ ಫ್ರಂಟ್ ಎಲಿವೇಶನ್ ಬರೋದು HPL ಯೂಸ್ ಮಾಡಿದ್ವಿ, ಅದು ಬಿಟ್ಟು ಟೆಕ್ಸ್ಚರ್ ಯೂಸ್ ಮಾಡಿದ್ದೀವಿ. ಜೊತೆಗೆ ಫ್ರಂಟ್ ಅಲ್ಲಿ ಫಸ್ಟ್ ಫ್ಲೋರ್ಗೆ ಗ್ಲಾಸ್ನ ಪ್ರೊವೈಡ್ ಮಾಡಿ ಟಫನ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದೀವಿ. ಈ ನೆಕ್ಸ್ಟ್ ಸೀಲಿಂಗ್ ಎಲ್ಲ ನೋಡಿದ್ರೆ PVC ಇದು ಕಂಪ್ಲೀಟ್ ಆಗಿ ರಾಫ್ಟರ್ಸ್ನ ಯೂಸ್ ಮಾಡಿದ್ದೀವಿ. ಇದೆಲ್ಲ ಕಂಪ್ಲೀಟ್ ಆಗಿ ಲಪೋತ್ರ ಯೂಸ್ ಮಾಡಿದ್ದೀವಿ. 20 mm ವಿತ್ ಸ್ಯಾಂಪ್ಲಿಂಗ್ ಮಾಡಿದ್ದೀವಿ. 1200 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. ಇದು ಆಫೀಸ್ ಸ್ಪೇಸು. ಒಂದು ಟಾಯ್ಲೆಟ್ ಕೊಟ್ಟಿದ್ದೀವಿ. ಇದು ಆಫೀಸ್ ಸ್ಪೇಸಿಗೆ ಬೇಕಾದ್ರೆ ಯಾವ್ದಕ್ಕೆ ಬೇಕಾದ್ರೆ ಯೂಸ್ ಮಾಡಿ ಕನ್ವೀನಿಯಂಟ್ ಆಗಿ. ಇದು ನೋಡಿ ಅರೌಂಡ್ ಮೈನ್ ಡೋರ್ ನಮ್ಗೆ ಅರೌಂಡ್ 9.5 ಇಷ್ಟು ದೊಡ್ಡ ಹೈಟ್ ಇದೆ ಅಂತ. ಹಾಲ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ಇದು ಒಂದು 10 ಫೀಟ್ಗೆ ಒಂದು 16 ಫೀಟ್ ಬರುತ್ತೆ. TV ಯೂನಿಟ್ಗೆ ಕಂಪ್ಲೀಟ್ ಆಗಿ ಇದಕ್ಕೆ ನಾವು ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಕೂಡ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಕಿಚನ್ ನಿಮ್ಗೆ ಅರೌಂಡ್ 8 ಫೀಟ್ಗೆ ಅರೌಂಡ್ ಒಂದು 7 ಫೀಟ್ ಬರುತ್ತೆ ಸರ್. ಇದೊಂದು ಚಿಲ್ಡ್ರನ್ಸ್ ರೂಮ್ ಅಂತ ಕನ್ಸಿಡರ್ ಮಾಡ್ಬೋದು. ಒಂದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ, ಇನ್ನೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಓಕೆ, ಇದು ಕೂಡ ನಾವು ರೂಮು ನೋಡ್ಬೋದು. ಬಿಲ್ಡಿಂಗ್ ಸೇಲ್ಗಿದೆ ಅಂತ ಹೇಳಿದ್ರಲ್ಲ, ಸೊ ಇದ್ರ ಡೀಟೇಲ್ಸು ಡಾಕ್ಯುಮೆಂಟ್ಸ್ ಯಾವ ಥರ ಹೋಗುತ್ತೆ ಮತ್ತು ಪ್ರೈಸಿಂಗ್ ಯಾವ ಥರ ಇದೆ? ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮೊಂದೇ ಒಂದು ಡಿಫ್ರೆಂಟ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಯೂಶ್ವಲಿ ಏನಂದರೆ ಒಂದು ಬಿಲ್ಡಿಂಗ್ ತೋರಿಸುವಾಗ ಒಂದು ಕನ್ಸ್ಟ್ರಕ್ಷನ್ ಆಗಿರೋದು ತೋರಿಸ್ತೀವಿ. ಸೊ ಇವತ್ತೇನಂದರೆ ಸ್ಪೆಷಲ್ ಈ ವಿಡಿಯೋದಲ್ಲಿ ಏನಂದರೆ ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗು ಮತ್ತು ಯಾರಾದರೂ ಒಂದು ಪ್ರೈಮ್ ಲೊಕೇಶನಲ್ಲಿ ಈ ಥರ ಒಂದು ಬಿಲ್ಡಿಂಗ್ ತೊಗೋಬೇಕಂದ್ರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಕೂಡ ಹೇಳ್ಬೋದು. ಸೊ ಈ ಬಿಲ್ಡಿಂಗ್ ಸ್ಪೆಷಾಲಿಟಿ ಬಗ್ಗೆ ಫಸ್ಟ್ ಎಲ್ಲ ತಿಳ್ಕೊಳ್ಳೋಣ. ಸೊ ನಮ್ಮ ಮುಂದೆ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ಸ್ ಓನರ್ ಇದ್ದಾರೆ. ನಮಸ್ತೆ ಸರ್. ಸರ್, ನಿಮ್ಮದು ಪ್ರಾಜೆಕ್ಟ್ಸ್ ಎಲ್ಲ ಎಷ್ಟೊಂದು ಮಾಡಿರ್ತೀವಿ ನಾವು, ಯಾಕಂದರೆ ಒಂದೊಂದು ಸತಿನೂ ಇಂಡಿಪೆಂಡೆಂಟ್ ಹೌಸಸ್ ಆಗಲಿ ಸೆಮಿ ಕಮರ್ಷಿಯಲ್ಸ್ ಆಗಲಿ ಎಷ್ಟೊಂದು ತೋರಿಸಿದ್ದೀವಿ. ಅದೆಲ್ಲನೂ ರಾಜಾಜಿನಗರ, ಮಲ್ಲೇಶ್ವರಂ ಆ ಕಡೆ ಪ್ರೈಮ್ ಲೊಕೇಶನಲ್ಲೇ ಮಾಡ್ತಾ ಇರ್ತೀರ. ಯಾಕೆಂದರೆ ಆ ಥರ ಒಂದು ಲೊಕೇಶನಲ್ಲಿ ನಾವು ಒಂದು ವೀಡಿಯೋ ಮಾಡಬೇಕಂದ್ರೆ ಅಥವಾ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಕೂಡ ತುಂಬಾ ಕಷ್ಟ. ಬಟ್ ಆ ಪ್ಲೇಸಲ್ಲಿ ಕೂಡ ನೀವು ಕನ್ಸ್ಟ್ರಕ್ಷನ್ ಮಾಡಿ ತೋರಿಸ್ತಾ ಇದ್ದೀರಾ. ಸೊ ನಾವು ಇವತ್ತು ಬಂದುಬಿಟ್ಟು ಸಾಕಾರ ನಗರ, ಎಲ್ರಿಗೂ ಗೊತ್ತಿರುತ್ತೆ, ಬೆಂಗಳೂರದ್ದು ಒಂದು ಪ್ರೈಮ್ ಲೊಕೇಶನ್ ಅಂತಲೇ ಹೇಳ್ಬೋದು. ಸೊ ಈ ಕಡೆ ರೋಡ್ ವಿಡ್ತು ನೀವು ಆ್ಯಕ್ಚುಲಿ ನೋಡ್ತಿರ್ಬೋದು, ತುಂಬಾ ಒಂದು ರೋಡ್ ವಿಡ್ತು ಮತ್ತು ಬಿಲ್ಡಿಂಗ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಂತ. 1400 ಸ್ಕ್ವೇರ್ ಫೀಟ್ ಬರುತ್ತಲ್ಲ ಸರ್ ಇದು. 1400 ಸ್ಕ್ವೇರ್ ಫೀಟು. ಸೊ 1 year 3 months ಏನೋ ತೊಗೊಂಡಿದ್ದಾರೆ ಕಂಪ್ಲೀಟ್ ಮಾಡೋಕ್ಕೆ ಈ ಪ್ರಾಜೆಕ್ಟ್ನ. ಫುಲ್ಲಿ ಪ್ರಾಪರಾಗಿ ಕನ್ಸ್ಟ್ರಕ್ಟ್ ಮಾಡಿ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರೋವಂಥ ಬಿಲ್ಡಿಂಗು ಇವಾಗ ಆ್ಯಕ್ಚುಲಿ ಬಂದುಬಿಟ್ಟು ಸೇಲಿಗೆ ಬಂದಿದೆ. ಸರ್, ಈ ಪ್ರಾಜೆಕ್ಟ್ ಬಗ್ಗೆ ಫಸ್ಟ್ ಹೇಳ್ಬಿಡಿ ಸರ್. ಸೊ ಪ್ರಾಜೆಕ್ಟ್ ಬಂದ್ಬಿಟ್ಟು 1400 ಸ್ಕ್ವೇರ್ ಫೀಟ್ ಬರುತ್ತೆ. ಬಿಲ್ಟಪ್ ಏರಿಯಾ ಬಂದು 1200 ಸ್ಕ್ವೇರ್ ಫೀಟ್ ಕಂಪ್ಲೀಟ್ ಆಗಿ ರೆಂಟ್ ಅಲರ್ಟ್ ಆಗಿದ್ದಾರೆ. ಇನ್ನು ಫಸ್ಟ್ ಮತ್ತು ಸೆಕೆಂಡ್ ಮಾತ್ರ ಹಂಗೆ ಪೆಂಡಿಂಗ್ ಇದೆ ಅಷ್ಟೇ. ಸೊ ಈ ಪ್ರಾಜೆಕ್ಟ್ ಇವಾಗ ಇವ್ರು ಕೂಡ ತೋರಿಸಿರಲ್ಲ, ಎಕ್ಸ್ಪ್ರೆಸ್ ಬೀಸ್ ಅಂತ ಲಾಜಿಸ್ಟಿಕ್ಸು ಆಲ್ರೆಡಿ ಫುಲ್ ಆಗಿದೆ. ಸೊ ಆಲ್ಮೋಸ್ಟ್ ಕನ್ಸ್ಟ್ರಕ್ಟ್ ಆದಮೇಲೆ ಸರ್ ಕೂಡ ಹೇಳ್ತಾರೆ ಇಮಿಡಿಯೇಟ್ಲಿ ಒಂದು 4-5 ಡೇಸಲ್ಲಿ ಕೂಡ ಆಕ್ಯುಪೈ ಆಗಿದೆ ಅಂತ. ಇನ್ನು ಮೇಲ್ಗಡೆ ಕೂಡ ಇನ್ನೂ ಒಂದು 3-4 ಡೇಸಲ್ಲಿ ಫುಲ್ಲಿ ಕಂಪ್ಲೀಟ್ ಆಕ್ಯುಪೈ ಆಗುತ್ತೆ. ಮೇಲ್ಗಡೆ ಕೂಡ ಒಂದು ಆಫೀಸ್ ಸ್ಪೇಸ್ ಥರ ಇದೆ. ಅದ್ರ ಮೇಲ್ಗಡೆ ಇದು ಆ್ಯಕ್ಚುಲಿ G+3 ಬರುತ್ತೆ. ಸೊ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್ ಆಫೀಸ್ ಸ್ಪೇಸ್ ಬರುತ್ತೆ. ಮತ್ತು ನೆಕ್ಸ್ಟು ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 3 BHK ಮನೆ ಕೂಡ ಇದೆ. ಅದನ್ನು ಬೇಕಾದ್ರೆ ನೀವು ಓನರ್ ಹೌಸ್ ಅಂತ ಕನ್ಸಿಡರ್ ಮಾಡಿಕೊಂಡು ಕೆಳಗಡೆ ಮೇಲ್ಗಡೆ ಎಲ್ಲ ಫುಲ್ ರೆಂಟಲ್ ಕೂಡ ಕೊಡ್ಬೋದು. ಆ ಥರ ಒಂದು ಆಪರ್ಚುನಿಟಿ ಕೂಡ ಇದೆ. ಅಥವಾ ಫುಲ್ಲಿ ನೀವು ರೆಂಟಲ್ ಪರ್ಪಸ್ಗಂತ ಕೂಡ ಯೂಸ್ ಮಾಡ್ಕೊಬೋದು. ಇನ್ವೆಸ್ಟ್ಮೆಂಟ್ ಪರ್ಪಸ್ಗಂತೂ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ BBMP ಏಕತಾ ಬರುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. 1.5 year ಲೋನ್ ಇದೆ. ಓಕೆ, 1.5 year ಲೋನ್ ಇದೆ. ಸೊ ಲೋನ್ ಬೇಕಾದ್ರೆ ಹಂಗೆ ಕಂಟಿನ್ಯೂ ಮಾಡ್ಬೋದು ನಾವು. ಓಕೆ, ಸೊ ಲೋನ್ ಆಪ್ಷನ್ಸಲ್ಲಿ ಬೇಕಾದ್ರೆ ನಿಮ್ಮ ಸಿಬಿಲ್ ಸ್ಕೋರ್ಸ್ ಎಲ್ಲ ಪ್ರಾಪರ್ ಆಗಿದ್ದು ಅಂದರೆ ಇವರು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಅಥವಾ ನೀವೇನಾದ್ರು ಇದೇ ಥರ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಕೂಡ ಇವರು ಕಾಂಟ್ಯಾಕ್ಟ್ ಮಾಡಿದರೆ ಇದೇ ಥರ ಒಂದು ಪ್ಲಾನಲ್ಲಿ ನಿಮ್ಮ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ. ಸೊ ಸೆಮಿ ಕಮರ್ಷಿಯಲ್ಸ್ ಆಗಲಿ, ಫುಲ್ಲಿ ಕಮರ್ಷಿಯಲ್ ಆಗಲಿ, ಇಂಡಿಪೆಂಡೆಂಟ್ ಹೌಸಸ್ ಆಗಲಿ, ಫಾರ್ಮ್ ಹೌಸ್ ಆಗಲಿ ಎಲ್ಲನೂ ಪೂರ್ತಿ ಮಾಡಿಕೊಡ್ತಾರೆ. ಸೊ ಈ ಬಿಲ್ಡಿಂಗ್ ಬಗ್ಗೆ ಇವತ್ತು ಫುಲ್ ಡೀಟೇಲ್ಸ್ ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ. ಸರ್, ಇವಾಗ ಏನಂದರೆ ನೀವು ಕನ್ಸ್ಟ್ರಕ್ಷನ್ ಯೂಶ್ವಲಿ ಎಷ್ಟೊಂದು ಬಿಲ್ಡಿಂಗ್ಸು ಮಾಡಿರೋದು ತೋರಿಸಿರ್ತೀರಾ. ಸೊ ಇದು ಕೂಡ ಒಂದು ರೆಫರೆನ್ಸ್ ಆಗಿ ನೀವು ಇವಾಗ ತೋರಿಸ್ತಾ ಇರೋ ಈ ಥರ ಕೂಡ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ಅಂತ. ಮತ್ತು ಇದು ಸೇಲಿಗೆ ಬಂದಿದೆ, ಅದು ಕೂಡ ನೀವು ಇವಾಗ ವೀಡಿಯೋಲಿ ಹೇಳ್ತಾ ಇರಲ್ಲ. ಸೊ ಈ ಬಗ್ಗೆ ಈ ಬಿಲ್ಡಿಂಗ್ ಯಾವ ಥರ ನೀವು ಕನ್ಸ್ಟ್ರಕ್ಷನ್ ಮಾಡಿರೋ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ, ಆಮೇಲೆ ಸೇಲ್ ಬಗ್ಗೆ ಫುಲ್ ಲಾಸ್ಟಲ್ಲಿ ತಿಳ್ಕೊಳ್ಳೋಣ. ಸೊ ಯಾವ ಥರ ಪ್ಲ್ಯಾನ್ ಮಾಡಿರೋದು ಸರ್ ಇದು? ಸ್ವಲ್ಪ ಆ್ಯಕ್ಚುಲಿ ಪ್ಲ್ಯಾನ್ ಬಂದ್ಬಿಟ್ಟು ಕಂಪ್ಲೀಟಾಗಿ ನಿಮ್ಗೆ ಇಲ್ಲಿ ಕಂಪ್ಲೀಟಾಗಿ ಒಂದು ಶಾಪ್ ಕೊಟ್ಟಿದ್ದೀವಿ. ಶಾಪ್ ಅರೌಂಡ್ 1200 ಸ್ಕ್ವೇರ್ ಫೀಟ್ ಬರುತ್ತೆ ಬಿಲ್ಟಪ್ ಏರಿಯಾ ಒಳಗಡೆಗೆ. ಶಾಪ್ ಒಳಗಡೆಗೆ ಈಗ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಒಳಗಡೆ ಹೋಗಕ್ಕಾಗಲ್ಲ, ಕಂಪ್ಲೀಟ್ ಫಿಲ್ಅಪ್ ಆಗಿದೆ. ಡಬಲ್ ಶಟರ್ ಕೊಟ್ಟಿದ್ದೀವಿ. CCTV ಕ್ಯಾಮ್ರಾನ ಪ್ರಾವಿಷನ್ ಅವರೇ ಮಾಡ್ಕೊಂಡಿದ್ದಾರೆ. ಇನ್ನು ಅದು ಮಿಕ್ಕಿದ ರೆಸ್ಟ್ ಆಫ್ ಎಲ್ಲ ನೋಡಿದ್ರೆ ಅಲ್ಯೂಮಿನಿಯಂ UPVC ವಿಂಡೋಸ್ನ ಪ್ಲೇಸ್ಮೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ ಫ್ರಂಟ್ ಎಲಿವೇಶನ್ ಬರೋದು HPL ಯೂಸ್ ಮಾಡಿದ್ದೀವಿ, ಅದು ಬಿಟ್ಟು ಟೆಕ್ಸ್ಚರ್ ಯೂಸ್ ಮಾಡಿದ್ದೀವಿ. ಜೊತೆಗೆ ಫ್ರಂಟ್ ಅಲ್ಲಿ ಫಸ್ಟ್ ಫ್ಲೋರ್ಗೆ ಗ್ಲಾಸ್ನ ಪ್ರೊವೈಡ್ ಮಾಡಿ ಟಫನ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದೀವಿ. ಈ ನೆಕ್ಸ್ಟ್ ಸೀಲಿಂಗ್ ಎಲ್ಲ ನೋಡಿದ್ರೆ PVC ಇದು ಕಂಪ್ಲೀಟ್ ಆಗಿ ರಾಫ್ಟರ್ಸ್ನ ಯೂಸ್ ಮಾಡಿದ್ದೀವಿ.
ಅಂದ್ರೆ ಇದು ಹೆಂಗ್ ಪ್ಲಾನ್ ಆಗಿದೆ ಅಂದ್ರೆ ಸ್ವಲ್ಪ ಅರ್ಧ ಕಮರ್ಷಿಯಲ್ ತರನು ಕಾಣಿಸುತ್ತೆ, ಮೇಲ್ಗಡೆಯಿಂದ ಬಿಲ್ಡಿಂಗ್ ತರನು ಹೌದು, ಇದು ಹಾಫ್ ಆಫ್ ದ ಪೋರ್ಷನ್ ಕಮರ್ಷಿಯಲ್ ಇದೆ, ಹಾಫ್ ಆಫ್ ದ ಪೋರ್ಷನ್ ರೆಸಿಡೆನ್ಷಿಯಲ್ ಇದೆ. ರೆಸಿಡೆನ್ಷಿಯಲ್ ಬರುತ್ತೆ. ಓಕೆ ಸರ್. ಸೊ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗಿರುತ್ತೆ? ಸಿವಿಲ್ ಇನ್ಕ್ಲೂಡ್ ಆಗಿರಲ್ಲ, ಇದೆಲ್ಲ ಇನ್ಕ್ಲೂಡ್ ಪ್ರತಿಯೊಂದು. ಓಕೆ. ಸೊ ಇವಾಗ ಗೇಟ್ ಕೂಡ ನೋಡ್ಬೋದು. ಗೇಟ್ ಸಿಂಪಲ್ ಆಗಿ ಮಾಡಿದೀವಿ, HP ಯೂಸ್ ಮಾಡಿದೀವಿ, MS ಪೈಪಿಂಗ್ ಅಲ್ಲಿ ಯೂಸ್ ಮಾಡಿದೀವಿ. ಪೈಪಿಂಗ್ ಅಲ್ಲಿ ಯೂಸ್ ಮಾಡಿದ್ದೀರಾ? ಓಕೆ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಕೂಡ ನೋಡ್ಬೋದು ಒಂದು ಫ್ಯಾಬ್ರಿಕೇಶನ್ ವರ್ಕ್ ಪೆಂಡಿಂಗ್ ಇದೆ, ಇನ್ನ ಮಾಡಬೇಕು, ಮಾಡ್ತಾ ಇದೀವಿ. ಓಕೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯೂಸ್ ಮಾಡಿದೀವಿ. ಆಸ್ ಪರ್ BBMP ಪ್ಲಾನ್ ಅಪ್ರೂವಲ್ಸ್ ಏನೇನು ಬೇಕು, ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಏನೇನು ಯೂಸ್ ಮಾಡಬೇಕು ಪ್ರತಿಯೊಂದು ಯೂಸ್ ಮಾಡಿದೀವಿ. ಓಕೆ. ಬೋರ್ ಅರೌಂಡ್ ನಿಮಗೆ 4.5 ಇಂಚಸ್ ನೀರು ಬಂದಿದೆ. ಹೌದೌದು. ಅರೌಂಡ್ 800 ಸ್ಕ್ವೇರ್ ಫೀಟ್ ಡೆಪ್ತ್ ಹೋಗಿದ್ದೀವಿ. ಡೆಪ್ತ್ ಹೋಗಿದೆ. ಮತ್ತೆ ಇದು ಟ್ಯಾಂಕ್ ಕೆಪಾಸಿಟಿ ತುಂಬಾ ದೊಡ್ಡದಾಗೆ ಇರಬೇಕಲ್ಲ ಸರ್? ಟ್ಯಾಂಕ್ ಬಂದ್ಬಿಟ್ಟು ಅರೌಂಡ್ ನಿಮ್ಗೆ 6000 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ಓಕೆ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಯಾರೋ ಇದು ಪಕ್ಕದಲ್ಲಿ ಆಕ್ಚುಲಿ ಬ್ರಿಗೇಡ್ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಇವಾಗ ಬ್ರಿಗೇಡ್ ಅವ್ರು ಇವಾಗ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಶುರು ಮಾಡ್ತಾರೆ. ಇವಾಗ ಗೌರ್ಮೆಂಟ್ ಸ್ವಲ್ಪ ಪ್ಲಾನ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದಾರೆ. ಬಟ್ ಶಾರ್ಟ್ಲಿ ಸ್ಟಾರ್ಟ್ ದ ವರ್ಕ್. ಓಕೆ. ಇಲ್ಲೂ ವಾಟರ್ ಕನೆಕ್ಷನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀರಾ? ಸೂಪರ್. ಇಲ್ಲೂ ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ಸೊ ಇವಾಗ ಮೇಲ್ಗಡೆ ಕೂಡ ಹೋಗೋಣ. ಅದಕ್ಕೆ ಮುಂಚೆ ಇಲ್ಲಿ ಸೆಪರೇಟ್ ಮೀಟರ್ಸ್ ಕೂಡ ಇದೆಯಲ್ಲ ಸರ್? ಸಪ್ರೇಟ್ ಎಲ್ಲದಕ್ಕೂ ಮೀಟರ್ ಆಗಲೇ ಬಂದ್ಬಿಟ್ಟಿದೆ. ಆಗಲೇ ಮೀಟರ್ ಆಗಕ್ಕೆ ಇಲ್ಲ, ಎಲ್ಲದಕ್ಕೂ ಕಂಪ್ಲೀಟ್ ಆಗಿ ಬಂದಿದೆ. ಎಲ್ಲ ಮೀಟರ್ನೂ ಬಂದಿದೆ. ಓಕೆ. ಸೊ ಇಲ್ಲಿ ನಮಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದೀವಿ. ಗ್ಯಾಸ್ ಕನೆಕ್ಷನ್ ಇಂಡಿವಿಜುವಲ್ ಹೌಸ್ಗೆ. ಹೌದು. ಸೂಪರ್. ಸೊ ನೆಕ್ಸ್ಟ್ ಹೋಗ್ಬೇಕಾದ್ರೆ ಇಲ್ಲಿ ಯಾವ ಥರ ಮೆಟೀರಿಯಲ್ಸ್ ಇದೆಲ್ಲ ಕಂಪ್ಲೀಟ್ ಆಗಿ ಲಪೋತ್ರ ಯೂಸ್ ಮಾಡಿದ್ದೀವಿ. 20 mm ವಿತ್ ಸ್ಯಾಂಪ್ಲಿಂಗ್ ಮಾಡಿದ್ದೀವಿ. ವಿಡ್ತ್ ಬಂದ್ಬಿಟ್ಟು ಅರೌಂಡ್ 3.6 ಇಂಚಸ್ ಇದೆ. ವಿಡ್ತ್ 6 ಇಂಚಸ್ ಇದೆ. ಆಮೇಲೆ ಇದು ಸರ್ ರೈಲಿಂಗ್ಸ್ ಎಲ್ಲ ಬಂದು MS ಯೂಸ್ ಮಾಡಿದ್ದೀವಿ. ಓಕೆ. ಟಾಪ್ ಬಂದ್ಬಿಟ್ಟು 16 ಗೇಜ್ ಯೂಸ್ ಮಾಡಿದ್ವಿ. ಪೈಪ್ ಬಂದ್ಬಿಟ್ಟು ಸೆಂಟರ್ ಬಂದ್ಬಿಟ್ಟು 18 ಗೇಜ್ ಯೂಸ್ ಮಾಡಿದ್ವಿ. 18 ಗೇಜ್ ಯೂಸ್ ಮಾಡಿದ್ದೀರಾ? ಮತ್ತೆ ಇದು ಪ್ಯಾಟರ್ನ್, ಇದು ಟೆಕ್ಸ್ಚರ್ ಅಲ್ಲ? ಇದು ಕಂಪ್ಲೀಟ್ ಆಗಿ ವಾಲ್ ಕಂಪ್ಲೀಟ್ ಆಗಿ ಪ್ಲೈನ್ ಬಿಟ್ ಆಗಿ ಪವಾಡ ಕಾಣಕ್ಕೆ ಟೆಕ್ಸ್ಚರ್ ವರ್ಕ್ ಮಾಡಿದ್ವಿ. ಜೊತೆಗೆ ಇದನ್ನ ಇನ್ನೊಂದು ನಿಮಗೆ ಈ ಕ್ರಾಸ್ ವೆಂಟಿಲೇಷನ್ಗೆ ಮತ್ತೆ ಲೈಟ್ ಪರ್ಪಸ್ಗೆ ಇದನ್ನ ಪ್ರೊವೈಡ್ ಮಾಡಿದ್ದೀವಿ. ಸೂಪರ್. ಓಕೆ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಗ್ರೌಂಡ್ ಫ್ಲೋರ್ ನೋಡಿಕೊಂಡು ಇವಾಗ ಫಸ್ಟ್ ಫ್ಲೋರ್ಗೆ ಬರ್ತಾ ಇದ್ದೀವಿ. ಸೊ ಇದು ಕೂಡ ನೋಡ್ಬೋದು. ಇದು ಮೇಲ್ಗಡೆ ಕೂಡ ಇಲ್ಲಿ ಶೀಟ್ಸು. ಹೌದು, PVC ಇದು PVC ಮತ್ತೆ ಪೈಪ್ ಲೈನಿಂಗ್ಸ್ ಎಲ್ಲ ಸೈಡಲ್ಲಿ. ಪೈಪ್ ಲೈನ್ ಸೈಡಿಗೆ ಬಂದಿದೆ. ಓಕೆ. ಸೊ ಈ ಕಡೆ ಕೂಡ ನಮಗೆ ಸ್ಪೇಸ್ ಬರುತ್ತೆ. ಹೌದು, ಕಂಪ್ಲೀಟ್ ಸೇಫ್ಟಿ ಯೂಸ್ ಮಾಡಿದ್ದೀವಿ. ಸೇಫ್ಟಿ ಬರುತ್ತೆ ಕಂಪ್ಲೀಟ್ ಆಗಿ. ಇಲ್ಲೊಂದು ಶಟರ್ ಇದೆ, ಕ್ಲೋಸಿಂಗ್ ಶಟರ್ ಇದೆ. ಓಕೆ. ಸೊ ಇದು ಟೋಟಲ್ ಆಗಿ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್? 1200 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. ಇದು ಆಫೀಸ್ ಸ್ಪೇಸು. ಒಂದು ಟಾಯ್ಲೆಟ್ ಕೊಟ್ಟಿದ್ದೀವಿ. ಇದು ಆಫೀಸ್ ಸ್ಪೇಸಿಗೆ ಬೇಕಾದ್ರೆ ಯಾವ್ದಕ್ಕೆ ಬೇಕಾದ್ರೆ ಯೂಸ್ ಮಾಡಿ ಕನ್ವೀನಿಯಂಟಾಗಿ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಪಿಲ್ಲರ್ಸ್ ಬಂದಿದೆ ಸರ್? ಸರ್ 12 ಪಿಲ್ಲರ್ಸ್ ಬಂದಿದೆ. 12 ಪಿಲ್ಲರ್ಸ್ ಬಂದಿದೆ ಟೋಟಲ್ ಆಗಿ. ಓಕೆ. ಇದು ಕೂಡ ನೋಡ್ಬೋದು. ಮತ್ತು ವೆಂಟಿಲೇಷನ್ ವಿಂಡೋ ಕೂಡ ಇದೆ ಹೈಟ್ಗೆ. ಮತ್ತು ಇಲ್ಲಿ ಕೂಡ ವಾಶ್ರೂಮ್ ಕೂಡ ಬರುತ್ತೆ. ಸೊ ಇಲ್ಲಿ ಗ್ಲಾಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀರಾ? ಸೂಪರ್. ಆಫೀಸ್ ಸ್ಪೇಸು, ಫ್ಯಾನ್, ಲೈಟ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಎಲ್ಲ ಪ್ರತಿಯೊಂದು ಇನ್ಕ್ಲೂಡ್ ಇದೆ ಪ್ಯಾಕೇಜಲ್ಲಿ. ಆಮೇಲೆ ಇಲ್ಲಿ ಇನ್ನೊಂದು ಕೇಳಿದ್ದೇನೆಂದರೆ ಇಲ್ಲಿ ರೆಂಟಲ್ ಕೂಡ ಜಾಸ್ತಿ ಇದೆ ಅಂತ. ಆ್ಯಕ್ಚುಲಿ ಅದೊಂದು ಇನ್ವೆಸ್ಟ್ಮೆಂಟ್ ನೋಡೋರಿಗೆ ಅದು ಕೂಡ ಒಂದು ಒಳ್ಳೆ ಆಪ್ಷನ್. ಸರ್ ಇಲ್ಲಿ ರೆಂಟ್ ಪರ್ ಸ್ಕ್ವೇರ್ ಫೀಟ್ ಅರೌಂಡ್ 50 ರೂಪೀಸ್ ಇದೆ. 50 ರೂಪೀಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಮಗೆ ಡೈರೆಕ್ಟ್ ಹೇಳೋಕ್ಕಾಗಲ್ಲ, ಬಟ್ 50 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಓಕೆ. ಓಕೆ. ಸೊ ನೆಕ್ಸ್ಟ್ ಬಂದರೆ ಇದು ಸೇಮ್ ಪ್ಯಾಟ್ರನಲ್ಲಿ ಮೆಟೀರಿಯಲ್ಸು, ರೇಲಿಂಗ್ಸ್ ಎಲ್ಲ ಬರುತ್ತೆ, ಕ್ರಾಸ್ ವೆಂಟಿಲೇಷನ್. ಹೌದು ಸರ್. ಓಕೆ. ಸೊ ಈ ಫ್ಲೋರಲ್ಲಿ ಏನೇನು ಬರುತ್ತೆ ಸರ್? ಸರ್ ಈ ಫ್ಲೋರ್ 3 BHK ಒಂದು ಮನೆ ಇದೆ. 3 BHK ಮನೆ ಬರುತ್ತೆ. 3 BHK ಒಂದು ಮನೆ ಇದೆ. ಓಕೆ. ಇಲ್ಲಿ ಎಷ್ಟಿದೆ ಸರ್ ಬಿಡ್ತು? ಸರ್ ಇದೊಂದು 4 ಫೀಟ್ ಇದೆ ಸರ್. ಇದು 4.5 ಇದೆ. ಈ ಪ್ಯಾರಾಪಿಟ್ ವಾಲ್ ಹೋಯ್ತು ಅಂದರೆ ನಿಮಗೆ ಪ್ಯಾರಾಪಿಟ್ ವಾಲ್ ಹೋಯ್ತಾರೆ ಅರೌಂಡ್ 3.5 ಸಿಗುತ್ತೆ. 3.5 ಬರುತ್ತೆ. ಓಕೆ. ಮತ್ತು ವುಡ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ? ಕಂಪ್ಲೀಟಾಗಿ ವುಡ್ ಇದಕ್ಕೆ ಟೀಕ್ವುಡ್ ಯೂಸ್ ಮಾಡಿದ್ದೀವಿ. ನಮ್ಮಲ್ಲಿ ನಾನು ಮುಂಚೆಯಿಂದನೇ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಮೇಯ್ನಾಗಿ ಏನಕ್ಕೆ ನಾವೇನು ಇದು ಮಾಡ್ತೀವಿ ಅಂದರೆ ರೂಫ್ ಹೈಟ್ ಅಂದಿದ್ದು, ಸಾರಿ, ಲಿಂಟಲ್ ಲೈಟ್ ಎಲ್ಲ ಆಲ್ಮೋಸ್ಟ್ 8 ಫೀಟ್ ಇರುತ್ತೆ. ನಾವು ಲೋವರ್ ಪ್ಯಾಕೇಜ್ ಆಗಿರಲಿ ಹೈಯರ್ ಪ್ಯಾಕೇಜ್ ಆಗಿರಲಿ 8 ಫೀಟ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀವಿ. ಜೊತೆಗೆ ಮೇನ್ ಡೋರ್ನ ಯಾವಾಗಲೂ ನಾವು ಕಾನ್ಸೆಪ್ಟ್ ಜಾಸ್ತಿ ಇದು ಮಾಡ್ತೀವಿ. ಇದು ನೋಡಿ ಅರೌಂಡ್ ಮೇನ್ ಡೋರ್ ನಮಗೆ 9.5 ಅವಾಗಲೇ ಇಷ್ಟು ದೊಡ್ಡ ಹೈಟ್ ಇದೆ ಅಂತ ಡೋರು. 9.5 ಫೀಟ್ ಇದೆ ಇದು. ಸೂಪರ್. ಮತ್ತೆ ಇಲ್ಲಿ ಕೂಡ ವಿಂಡೋಸ್ ಎಲ್ಲ ಈಚೆ. ಹೌದು, UPVC ಯೂಸ್ ಮಾಡಿ ವಿತ್ ಟ್ರ್ಯಾಕ್. ಇದು UPS ಪರ್ಪಸ್ಗೋಸ್ಕರ ಆಚೆ ಪ್ರೊವೈಡ್ ಮಾಡಿದ್ದೀರಾ? ಓಕೆ. ಸೊ ಇದು 3 BHK ಮನೆ ಬರುತ್ತಲ್ಲ? ಹೌದು. ಇದು ಹಾಲ್ ಎಷ್ಟಿದೆ ಏರಿಯಾ? ಸೊ ಹಾಲ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ಇದು ಒಂದು 10 ಫೀಟ್ಗೆ ಒಂದು 16 ಫೀಟ್ ಬರುತ್ತೆ. 10 ಫೀಟ್ಗೆ 16 ಫೀಟ್ ಬರುತ್ತೆ. ಓಕೆ. ಓಕೆ. ಸೊ ಇದು ಕೂಡ ನೋಡ್ಬೋದು. ಇಲ್ಲಿ ಯಾವ ಥರ ಮೆಟೀರಿಯಲ್ಸ್ ಎಲ್ಲ ಯೂಸ್? ಸರ್ ಕಂಪ್ಲೀಟ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ತಿರ್ಬೋದು ಗ್ರಾನೈಟ್ ಕೂಡ ಯೂಸ್ ಮಾಡಿದ್ದಾರೆ. ತುಂಬ ಜನ ಅದಕ್ಕೆ ಯೂಸ್ ಮಾಡಲ್ಲ, ಗ್ರಾನೈಟ್ ಎಲ್ಲ ಟೈಲ್ಸ್ ಯೂಸ್ ಮಾಡ್ತಾರೆ. ಬಟ್ ನೀವು ಇದಕ್ಕೂ ಗ್ರಾನೈಟ್ ಯೂಸ್ ಮಾಡಿ. ಗ್ರಾನೈಟ್ ನಾವು ಮೇಯ್ನಾಗಿ ಬ್ಲ್ಯಾಕ್ ಕಲರ್ ಏನು ಯೂಸ್ ಮಾಡಿದ್ದೀವಿ ಅಂದರೆ, ಇದನ್ನ ಕೆಲವು ಕ್ಲೈಂಟ್ಗಳು ಕಮರ್ಷಿಯಲ್ ಅಂದರೆ ಈ ರೆಂಟಲ್ ಪರ್ಪಸ್ಗೆ ಅಂದರೆ ಕೆಲವರು ಪರ್ಚೇಸ್ ಮಾಡ್ತಾರೆ. ಇನ್ನು ಕೆಲವರು ಏನಾದ್ರು ರೆಂಟ್ ಔಟ್ ಕೊಟ್ಟಾಗ ಏನಾಗುತ್ತೆ, ಹೈಜಿನ್ ಕರೆಕ್ಟಾಗಿ ಪ್ರಾಪರಾಗಿ ರೆಂಟಲ್ ಇರೋರು ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ. ಆ ಒಂದು ಕಾರಣಕ್ಕೆ ಬ್ಲ್ಯಾಕ್ ಶೇಡಲ್ಲಿ ಕೊಟ್ಟಿದ್ದೀವಿ, ಈಸಿ ಫಾರ್ ಮೇಂಟೆನೆನ್ಸ್ ಅಂತ. ಓಕೆ. ಓಕೆ. ಸೂಪರ್ ಸರ್. ನೆಕ್ಸ್ಟ್ TV ಯೂನಿಟ್ಸ್ ಎಲ್ಲ ಬರುತ್ತೆ. TV ಯೂನಿಟ್ಗೆ ಕಂಪ್ಲೀಟಾಗಿ ಇದಕ್ಕೆ ನಾವು ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ ಅಗೇನ್. ಪ್ಲಸ್ ಇದಕ್ಕೆ ಒಂದು TV ಡಿಸ್ಪ್ಲೇ ಒಂದು ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಬಿಟ್ಟರೆ
ಆಮೇಲೆ ನೆಕ್ಸ್ಟ್ ಇಲ್ಲಿ ಸ್ವಿಚಸ್ ವೈರ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿ? ಸ್ವಿಚಸ್ ಎಲ್ಲ ಸ್ಟ್ಯಾಂಡರ್ಡ್ ನಮ್ಮದು ಸ್ಟಾರ್ಟಿಂಗ್ ಇಂದ ಹೇಳಿದ್ದೀನಿ. ಸ್ವಿಚಸ್ ಎಲ್ಲ ಎಲ್ಲಾ ಪ್ಯಾಕೇಜ್ ಅನ್ನ ನಮ್ಮಲ್ಲಿ ಫಿನೋಲೆಕ್ಸ್ ಯೂಸ್ ಮಾಡೋದು. ಸ್ವಿಚಸ್ ಬಂದ್ಬಿಟ್ಟು ಬೇಸ್ಡ್ ಆನ್ ದ ಪ್ಯಾಕೇಜಸ್ ಮೇಲೆ ಡಿಪೆಂಡ್ ಆಗಿ ಇದಕ್ಕೆ ಐಫೈ ಯೂಸ್ ಮಾಡಿ. ಐಫೈ ಯೂಸ್ ಮಾಡಿದ್ದೀರಾ? ಓಕೆ. ಸಿಮೆಂಟ್ ಎಲ್ಲ ಯಾವ್ದು ಯೂಸ್ ಮಾಡಿ? ಸಿಮೆಂಟ್ ಎಲ್ಲ ನಿಮ್ಗೆ ಅಲ್ಟ್ರಾಟೆಕ್ ಯೂಸ್ ಮಾಡಿ. ಅಲ್ಟ್ರಾಟೆಕ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದೆ ನೋಡ್ಬೋದು ಇಲ್ಲಿ 3 BHK ಮನೆಗೇನೆ ಸೂಪರ್ ಆಗಿರೋ ಒಂದು ಬಾಲ್ಕನಿ ಡಬಲ್ ಡೋರ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ನಾವು ವೆಂಟಿಲೇಷನ್ಗೆಲ್ಲ ಸೂಪರ್ ಆಗಿ ಬರುತ್ತೆ ಆ್ಯಕ್ಚುಲಿ. ಇಲ್ಲಿ ಕೂಡ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಚೆನ್ನಾಗಿದೆ. ಇಲ್ಲಿ ಕೂಡ ಮೆಟೀರಿಯಲ್ಸು ಓಕೆ ಓಕೆ. ಸೊ ಇಲ್ಲಿ ಬಂದೆ 3 BHK ಆಗಿರೋದ್ರಿಂದ ವಾಸ್ತು ಪ್ರಕಾರವಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದೀರಾ ಸರ್? ಖಂಡಿತ ವಾಸ್ತು ಬೇಸಿಕ್ ವಾಸ್ತು ಖಂಡಿತ ಏನಿದೆ ಕಂಪ್ಲೀಟಾಗಿ ಮೇಂಟೈನ್ ಮಾಡಿದ್ದೀವಿ. ಓಕೆ. ಇಲ್ಲಿ ದೇವರು ಪೂಜಾ ಯೂನಿಟ್ ಬರುತ್ತೆ, ಅದು ಕೂಡ ಇದೆಲ್ಲ ಮಾಡಿ ಇಟ್ಟಿದ್ದೀರಾ ಚೆನ್ನಾಗಿ ಆ್ಯಕ್ಚುಲಿ. ಓಕೆ. ಇಲ್ಲೊಂದು ಕಿಚನ್ ಏರಿಯಾ ಬರುತ್ತೆ. ಇದು ಡೈಮೆನ್ಷನ್ ಎಷ್ಟಿದೆ ಸರ್? ಕಿಚನ್ದು ನಿಮ್ಗೆ ಅರೌಂಡ್ 8 ಫೀಟ್ಗೆ ಅರೌಂಡ್ ಒಂದು 7 ಫೀಟ್ ಬರುತ್ತೆ ಸರ್. ಇದು 8 ಫೀಟ್ಗೆ 7 ಫೀಟ್ ಬರುತ್ತೆ. ಮಾರೋಕಾನ್ ಕಾನ್ಸೆಪ್ಟ್ ಟೈಲ್ ಯೂಸ್ ಮಾಡಿದ್ದೀವಿ. ಓಕೆ. 2x2 ಆ್ಯಕ್ಚುಲಿ ಇದು. ಫಿಟ್ಟಿಂಗ್ಸ್ ಎಲ್ಲ ಯಾವುದಿದೆ ಸರ್? ಫಿಟ್ಟಿಂಗ್ಸ್ ಎಲ್ಲ ESS ಇದೆ. ಓಕೆ. ಪ್ರೊಫೈಲ್ ಡೋರ್ ಯೂಸ್ ಮಾಡಿ ಮೇಲೆ ಲಾಫ್ಟ್ ಕಂಪ್ಲೀಟ್ ಆಗಿ ಬರುತ್ತೆ. ಇದು ಯೂಸ್ ಮಾಡಿದ್ದೀವಿ. ಇದು ಯುಟಿಲಿಟಿ ಥರನೂ ಬೇಕಾದ್ರೆ ಯೂಸ್ ಹೌದು, ಯುಟಿಲಿಟಿ ಎಲ್ಲ ಫ್ಲೋರಲ್ಲೂ ಕಂಪಲ್ಸರಿ ಇದು ಮಾಡಿದ್ದೀವಿ ಸರ್. ಯೂಸ್ ಮಾಡಿದ್ದೀವಿ. ವಾಷಿಂಗ್ ಮಿಷಿನ್ ಪಾಯಿಂಟ್ ಹೊರಗಡೆ ಪ್ರೊವೈಡ್ ಮಾಡಿದ್ದೀವಿ. ಓಕೆ ಓಕೆ ಓಕೆ. ಸೊ ಎಷ್ಟು ಬೇಕೋ ಅಷ್ಟೆಲ್ಲ ಯೂಸ್ ಮಾಡ್ಕೊಂಡಿರ? ಎಲ್ಲೂ ಇರೋ ಸ್ಪೇಸಲ್ಲಿ ಯಾವುದಕ್ಕೂ ಒಂಚೂರು ವೇಸ್ಟ್ ಮಾಡಿಲ್ಲ ಜಾಗನ. ಓಕೆ. ನೆಕ್ಸ್ಟ್ ಇಲ್ಲೊಂದು ರೂಮ್ ಇದೆ. ಇದೊಂದು ಚಿಲ್ಡ್ರನ್ಸ್ ರೂಮ್ ಅಂತ ಕನ್ಸಿಡರ್ ಮಾಡ್ಬೋದು. ಇದೊಂದು ಡೋರ್ ಹೈಟ್ ಇದೆ ಆ್ಯಕ್ಚುಲಿ. ಹೌದು, 8 ಫೀಟೇ ಬರುತ್ತೆ. ಇದು ಕೂಡ ನೋಡ್ಬೋದು, ತುಂಬಾ ಒಂದು ಹೈಟ್ ಇದೆ ಡೋರ್. ಎಲ್ಲ ಲ್ಯಾಮಿನೇಟ್ ಡೋರ್ ಬರುತ್ತೆ, ಎಲ್ಲ ಕಂಪ್ಲೀಟ್ ಆಗಿದೆ. ಸೂಪರ್. ಸೊ ಇದು ಕೂಡ ನೋಡ್ತಿರ್ಬೋದು, ಇಲ್ಲೂ ವೆಂಟಿಲೇಷನ್ಗೆ ಇದಿದೆ. ಮತ್ತು ಇಲ್ಲೂ ಒಂದು ಸೈಡ್ ವಾರ್ಡ್ರೋಬು ಸ್ಟಡಿ ಯೂನಿಟ್ ಟೇಬಲ್ ಮಾಡಿ. ಓಕೆ. ನೆಕ್ಸ್ಟು ಇದ್ರ ಪಕ್ಕದಲ್ಲಿ ಬಂದರೆ ಸರ್? ಸೊ ಇನ್ನೊಂದು ರೂಮ್ ಇದೆ, ಇದಕ್ಕೊಂದು ರೂಮ್ ಇಟ್ಟು 3 BHK ಬರುತ್ತಿದ್ದು. ಒಂದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ, ಇನ್ನೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಓಕೆ. ಗೀಸರ್ ಆಗಿರ್ಬೋದು, ಸೋಲಾರ್ ಇನ್ಕ್ಲೂಡಿಂಗ್ ಸೋಲಾರ್ ಕೂಡ ಫಿಟ್ ಆಗಿದೆ ಆಲ್ರೆಡಿ. ಓ, ಸೋಲಾರು ಫಿಟ್ ಆಗಿದೆ. ಸೋಲಾರು ಗೀಸರ್ ಎರಡು ಪ್ರೊವೈಡ್. ಸೊ ಏನು ಕೆಲಸನೇ ಇಲ್ಲ ಹಂಗಂದ್ರೆ? ಕೆಲಸ ಏನಿಲ್ಲ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಪೂರ್ತಿ. ಓಕೆ. ಇಂಟೀರಿಯರ್ ಕೂಡ ಸೂಪರಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಮಧ್ಯ ವಾರ್ಡ್ರೋಬ್ಸು ಮತ್ತು ಡ್ರೆಸ್ಸಿಂಗ್ ಟೇಬಲ್ಸು ಇದೆಲ್ಲ ಮಾಡಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದೆ. ಇದು ಎಷ್ಟು ಬರ್ಬೋದು ಸರ್ ಇದು? ಸರ್ ರೂಮ್ ಬಂದ್ಬಿಟ್ಟು ಅರೌಂಡ್ 10 ಫೀಟ್ಗೆ 12 ಫೀಟ್ ಇದೆ. 10 ಫೀಟ್ಗೆ 12 ಫೀಟ್ ಇದೆ. ಸೊ ಇಲ್ಲಿ 2 ಬಾತ್ರೂಮ್ ಬರುತ್ತೆ, ಇಲ್ಲೊಂದಿದೆ, ಅದು ಕಾಮನ್ ಟಾಯ್ಲೆಟ್. ಇದು ಅಟ್ಯಾಚ್ ಟಾಯ್ಲೆಟ್, ಕಾಮನ್ ಟಾಯ್ಲೆಟ್. ಓಕೆ. ಇದೊಂದು ರೂಮ್ ಬರುತ್ತೆ. ಇಲ್ಲಿ ವಿಂಡೋ ಇದಕ್ಕೋಸ್ಕರ ಏನು ಮಾಡಿದ್ದೀವಿ, ಸ್ಟಡಿ ಯೂನಿಟ್ ಥರ ಮಾಡಿದ್ದೀವಿ. ವೆಂಟಿಲೇಷನ್ ಆಗುತ್ತೆ, ಬೆಳಕು ಬರುತ್ತೆ. ಇಲ್ಲಿ ಒಂದು ವಾಶ್ ಬೇಸಿನ್ ಬರುತ್ತೆ. ಹೌದು, ವಾಶ್ ಬೇಸಿನ್ ಇದೆ, ಪ್ಲಸ್ ಒಂದು ಟಾಯ್ಲೆಟ್ ಕಮೋಡ್ ಇದೆ. ಎಲ್ಲದಕ್ಕೂ ಗೀಸರ್ ಫಿಟ್ ಆಗಿದೆ. ಎಲ್ಲ ಫ್ಲೋರ್ ಟು ಸೀಲಿಂಗ್ ತನಕನೂ ಟೈಲ್ಸ್ ಹಾಕಿದ್ದೀರಾ. ಇಲ್ಲಿ ಜಾಗರ್ ಫಿಟ್ಟಿಂಗ್ಸ್ ಇದೆಯಲ್ಲ? ಜಾಗರ್ ಫಿಟ್ಟಿಂಗ್ಸ್ ಇದೆ. ಎಕ್ಸಾಸ್ಟ್ ಫ್ಯಾನ್ ಪ್ರತಿಯೊಂದು ಫಿಟ್ ಮಾಡಿದ್ದೀರಾ. ಓಕೆ. ಸೊ ಇದು ಕಂಪ್ಲೀಟ್ಲಿ 3 BHK ಆಗುತ್ತೆ. ಸೊ ನೀವು ಯಾರಾದರೂ ಮನೆ ತೊಗೊಂಡ್ರೆ ಕೂಡ ರೆಂಟಿಗೆ ಬಿಡ್ಬೋದು. ಎಲ್ಲ ಫರ್ನಿಶ್ ರೆಂಟಲ್ ಪರ್ಪಸ್ಗೆ ಆ್ಯಕ್ಚುಲಿ ಇದು ಬೆಸ್ಟ್ ಸ್ಪೇಸ್. ಹೌದು, ರೆಂಟಲ್ ಇನ್ಕಮ್ ಎಲ್ಲ ಫ್ಯಾಮಿಲಿಗಾದರೂ ಆಗಲಿ ಎಲ್ರಿಗೂ ಒಂದು ಲೊಕ್ಯಾಲಿಟಿ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನೆಕ್ಸ್ಟ್ ಫ್ಲೋರಲ್ಲಿ ಏನು ಬರುತ್ತೆ ಸರ್? ನೆಕ್ಸ್ಟ್ 1 BHK 2 ಮನೆ ಬರುತ್ತೆ. ಆ್ಯಕ್ಚುಲಿ 2 ಅಲಾಟ್ ಆಗಿದ್ದಾರೆ ಆಲ್ರೆಡಿ. ಓಕೆ. ಬೇಗ ಅಲಾಟ್ ಆಗ್ಬಿಟ್ಟಿದೆ. ಎಲ್ಲ ಆಗ್ಬಿಟ್ಟಿದೆ ಸರ್. ಸರ್ ಸೈಟ್ ಸ್ವಲ್ಪ ಈಗ ಹಾರ್ಡ್ ಇರೋದಕ್ಕೋಸ್ಕರ ಏನು ಮಾಡಿದ್ವಿ, ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅರೌಂಡ್ ನಿಮ್ಗೆ ಒಂದು 3 ಫೀಟ್ ಸಿಗುತ್ತೆ. ಇನ್ ರೆಸ್ಟ್ ಆಫ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 7 ಫೀಟ್ ಸಿಗುತ್ತೆ ಸ್ಪೇಸ್. ಇಲ್ಲಿ ಬಂದರೆ 1 BHK ಮನೆ 1 BHK ಬರುತ್ತೆ. ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸೇಮ್ ಟು ಸೇಮ್ ಇದೆ, ಚೇಂಜಸ್ ಏನೂ ಇಲ್ಲ. ರೆಂಟಲ್ ಪರ್ಪಸ್ಗೆ ಏನು ಬೇಕು ಅವೆಲ್ಲ ಕಂಪ್ಲೀಟ್ ಆಗಿ ಅದೇ ಕಾನ್ಸೆಪ್ಟ್. ಇಲ್ಲೊಂದು ಕಿಚನ್ ಎಂಟ್ರ್ ಆಗಿದ ತಕ್ಷಣ ಬರುತ್ತೆ, ಇಲ್ಲೊಂದಿದೆ, ಮತ್ತು ಯುಟಿಲಿಟಿ ಇದೆ. ಓಕೆ. ಇಲ್ಲಿ ಹಾಲಲ್ಲಿ ಸ್ಪೇಸ್ ಇದೆ, ಬೇಕಾದ್ರೆ ವರ್ಕಿಂಗು ಯೂಸ್ ಮಾಡ್ಕೊಬೋದು, ಮತ್ತು ಇಲ್ಲಿ ಕೂಡ TV ಕ್ಯಾಬಿನೆಟ್ಸ್ ಎಲ್ಲ ಯೂಸ್ ಮಾಡಿದ್ದೀರಾ. ಓಕೆ. ಇಲ್ಲಿ ಈ ಕಡೆ ಸರ್ ಇಲ್ಲಿ ಇಲ್ಲೊಂದು ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಬರುತ್ತೆ. ಓಕೆ. ಸೇಮ್ ಪ್ಯಾಟ್ರನಲ್ಲೇ ಬರುತ್ತೆ. ಸೇಮ್ ಪ್ಯಾಟ್ರನ್, ಸೇಮ್ ಮೆಟೀರಿಯಲ್ಸು ಎಲ್ಲ ಇದು ಬರುತ್ತೆ. ಓಕೆ. ಇದು ಕೂಡ ರೂಮು ನೋಡ್ಬೋದು. ಓಕೆ. ಕಂಪ್ಲೀಟಾಗಿ ಇದು ಕೂಡ ಫರ್ನಿಶ್ಡ್ ಆಗಿದೆ ಆಲ್ರೆಡಿ. ಇದ್ದಾರೆ ಜನ. ಇದು ಸ್ವಲ್ಪ ದೊಡ್ಡದಾಗಿದೆಯಲ್ಲ ಸರ್ ಸ್ಪೇಸು? ಹೌದು, ಯುಟಿಲಿಟಿ ಸ್ಪೇಸ್ ಸ್ವಲ್ಪ ದೊಡ್ಡದಿದೆ. ಓಕೆ. ಸೊ ಇದು ಕೂಡ ಇದೆ. ಮತ್ತು ನಿಮ್ಮದು ಕನ್ಸ್ಟ್ರಕ್ಷನ್ ಇದರಲ್ಲಿ ಲೈಕ್ ವಾರಂಟಿ ಅಂತ ಬಂದರೆ ಯಾವ್ದ್ಯಾವುದಕ್ಕೆಲ್ಲ ವಾರಂಟಿ ಇರುತ್ತೆ ಅದೆಲ್ಲ ಸರ್? ಸ್ಟ್ರಕ್ಚರಲ್ಗೆ ಇರುತ್ತೆ. ನೆಕ್ಸ್ಟ್ ಬರೋದಾದರೆ ವಾಟರ್ ಪ್ರೂಫಿಂಗ್ ಇರುತ್ತೆ. ಓಕೆ. ಇನ್ ಕೇಸ್ ಆಫ್ ಎನಿ ಸೀಪೇಜ್ ಲೀಕೇಜ್ ಏನೋ ಇತ್ತಂದರೆ ಅದನ್ನು ನಾವು ರೆಕ್ಟಿಫೈ ಮಾಡ್ತೀವಿ. ಅದು ವಾರಂಟಿ ಗ್ಯಾರಂಟಿ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. 10 ವರ್ಷ ಆದಮೇಲೂ ಖಂಡಿತ ಬಂದು ಮಾಡ್ಕೊಡ್ತೀನಿ ನಾನು. ಓಕೆ. ಫೈನ್ ಸರ್. ನೆಕ್ಸ್ಟು ಇವಾಗ ಇಷ್ಟು ಮೇಲ್ಗಡೆ ಕೆಳಗಡೆಯಿಂದ ಕೂಡ ತೋರಿಸಿದ್ರಿ. ನೀವು ಇವಾಗ ಎಲ್ಲೆಲ್ಲಿ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇರೋ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ಬ್ಯಾಂಗ್ಳೂರಲ್ಲಿ ಅರೌಂಡ್ ನಮ್ದು ಇವಾಗ ಒಂದು 38+ ಇದೆ ಪ್ರಾಜೆಕ್ಟ್ಸು. ಬ್ಯಾಂಗ್ಳೂರು, ತುಮಕೂರು, ಮೈಸೂರು. ಓಕೆ. 3 ಕಡೆ ಮಾಡ್ತಾ ಇದ್ದೀವಿ. 3 ಕಡೆ ಮಾಡ್ತಾ ಇದ್ದೀರಾ? ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸರ್ ಇವಾಗ ಒಂದು ಪ್ರಾಜೆಕ್ಟ್ ನಾವು ಇವಾಗ ಒಂದು ಮನೆ ಕಟ್ಟಬೇಕಾಗಲಿ ಅಥವಾ ಒಂದು ಕಮರ್ಷಿಯಲ್ ಸೆಮಿ ಕಮರ್ಷಿಯಲ್ ಮಾಡಬೇಕಂದ್ರೆ ಕೂಡ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ ಅದ್ರ ಬಗ್ಗೆ ಹೇಳಿ ಸರ್. ಅದೇ ನಿಮ್ಮ ಇದರಲ್ಲಿ ಡಿಸ್ಪ್ಲೇ ನಂಬರ್ ಶೋ ಆಗ್ತಾ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಫೀಸ್ ವಿಸಿಟ್ ಇಲ್ಲ ಸೈಟ್ ವಿಸಿಟ್ ಇರುತ್ತೆ. ಓಕೆ. ಅದು ರೆಸ್ಪೆಕ್ಟಿವ್ ಯಾರು
ಆಫೀಸಲ್ಲಿ ಇರ್ತಾರೆ, ಆಫೀಸಲ್ಲಿ ಬಂದು ಸೇಲ್ಸ್ ಪರ್ಸನ್ ಬಂದು ಸೈಟ್ ವಿಸಿಟ್ ಮಾಡಿ, ಇಲ್ಲಾಂದರೆ ಕ್ಲೈಂಟ್ಗಳನ್ನ ಅಪ್ಪಿ ಫೋರ್ಸ್ಫುಲಿ ಆಫೀಸಿಗೆ ಬರ್ತೀನಿ ಅಂದರೆ ಖಂಡಿತ ಆಫೀಸಿಗೆ ಬಂದು ಭೇಟಿ ಆಗ್ಬೋದು. ಓಕೆ ಸರ್, ಸೂಪರ್. ಈ ಥರ ಒಂದು ಇಷ್ಟು ಸ್ಕ್ವೇರ್ ಫೀಟ್ ಇದ್ದರೆ ಈ ಥರ ಕೂಡ ಮಾಡ್ಬೋದು ಅಂತ ನೀವು ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ತೋರಿಸಿದ್ದೀರಾ. ಸೊ ತುಂಬ ಜನ ಇವಾಗ ವೆಯ್ಟ್ ಮಾಡ್ತಾ ಇರ್ತಾರೆ, ಈ ಬಿಲ್ಡಿಂಗ್ ಸೇಲ್ಗಿದೆ ಅಂತ ಹೇಳಿದ್ರಲ್ಲ. ಸೊ ಇದ್ರ ಡೀಟೇಲ್ಸು, ಡಾಕ್ಯುಮೆಂಟ್ಸ್ ಯಾವ ಥರ ಹೋಗುತ್ತೆ, ಮತ್ತು ಪ್ರೈಸಿಂಗ್ ಯಾವ ಥರ ಇದೆ, ಲೋನ್ ಆಪ್ಷನ್ಸು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ ಸರ್. ಲೋನ್ ಕಂಪ್ಲೀಟ್ ಆ್ಯಸ್ ಪರ್ ಕ್ಲೈಂಟ್ ಯಾರು ಪರ್ಚೇಸ್ ಮಾಡ್ತಾರೆ ಅವರ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಡಾಕ್ಯುಮೆಂಟೇಷನ್ ಪ್ರತಿಯೊಂದು ಅಪ್ ಟು ಡೇಟ್ ಇದೆ. ಬ್ಯಾಂಕಲ್ಲಿ ಲೋನ್ ಇದೆ ಅಂದರೆ ಅರ್ಥ ಆಗ್ಬಿಡುತ್ತೆ ಯಾರೇ ಪರ್ಚೇಸರ್ ಯಾರೇ ಇರ್ಬೋದು. ಬ್ಯಾಂಕಲ್ಲಿ ಲೋನ್ ಇದೆ, ಹೌದು, ಅರೌಂಡ್ 1.5 CR ಅಷ್ಟು ಬ್ಯಾಂಕಲ್ಲಿ ಲೋನ್ ಇದೆ ಪ್ರೆಸೆಂಟ್. ಮತ್ತೆ ತುಂಬಾ ಜನ ಅನ್ಕೊಂಡಿರ್ಬೋದು ಸರ್ ಈ ಮನೆ ತೊಗೊಂಡ್ರೆ ಲೋನ್ ಎಲ್ಲ ಹೆಂಗ್ ಕಟ್ಬೋದು ಅಂತ, ಅದಕ್ಕೆ ಯಾವ ಥರ? ಸೊ ಏನಿಲ್ಲ, ಬರೋ ಬಾಡಿಗೆಲ್ಲ ಕಟ್ಕೊಂಡು ಹೋಗ್ಬೋದು ನನಗೆ ಗೊತ್ತಿರೋ ಥರ. ಯಾಕಂದ್ರೆ ಪ್ರೈಮ್ ಲೊಕೇಶನ್ ರೆಂಟ್ ಔಟ್ ತುಂಬ ಚೆನ್ನಾಗಿ ಬರ್ತಾ ಇದಿಲ್ಲ ಅದಕ್ಕೋಸ್ಕರ. ಸೊ ಇದು ಕೋಟ್ ಮಾಡ್ತಿರೋ ಪ್ರೈಸು ಹೇಳ್ಬಿಡಿ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 380 ಕೋಟ್ ಮಾಡ್ತಾ ಇದ್ದೀವಿ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಓಕೆ, 3 crores 80 lakhs ಕೋಟ್ ಮಾಡ್ತಾ ಇರೋ, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಓಕೆ, ಈ ಪ್ರಾಜೆಕ್ಟ್ನ ನಾವು ವಿಸಿಟ್ ಮಾಡಬೇಕಂದ್ರೆ ಮುಂಚೆ ಅಪಾಯಿಂಟ್ಮೆಂಟ್ ತೊಗೊಬೇಕಾ, ಯಾವ ಥರ ಸರ್? ಅಪಾಯಿಂಟ್ಮೆಂಟ್ ಅಂದರೆ ಆಫೀಸ್ ನಂಬರ್ಗೆ ಫೋನ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ಸ್ನ ಕಳಿಸ್ಕೊಡ್ತೀನಿ, ಫೋನ್ ಮಾಡಿ ಬರ್ತಾರೆ. ಸೊ ಯಾವ ಟೈಮಿಂದ ಯಾವ ಟೈಮಿಗೆ ನಿಮಗೆ ಕಾಲ್ ಮಾಡ್ಬೋದು ಸರ್? 1 hour ಪ್ರಯರಾಗಿ ಫೋನ್ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್.